ಜನೌಷಧಿ ಕೇಂದ್ರದಲ್ಲಿ 1194 ರೂಪಾಯಿ ಒಂದು ತಿಂಗಳಿಗೆ ಆಗ್ಬೋದಾಗಿರುವಂತ ಔಷಧಿ ಜನೌಷಧಿಯಲ್ಲಿ 72 ರೂಪಾಯಿಗೆ ಸಿಗುತ್ತೆ. ಈ ಯೋಜನೆ ಮೋದಿಯವ್ರದಲ್ಲ ರೀ, ಮನಮೋಹನ್ ಸಿಂಗ್ ಯೋಜನೆ ತಂದಾಗ 80 ಜನೌಷಧಿ ಅಂಗಡಿ ಇತ್ತು. ಇವತ್ತು ಎಷ್ಟಿದೆ ಗೊತ್ತಾ? 10,000 ಅಂಗಡಿಗಳನ್ನ ದೇಶದಾದ್ಯಂತ ಮಾಡಿರೋದು ನರೇಂದ್ರ ಮೋದಿ. ಅಂದ್ರೆ ಮೋದಿಗಿಂತ ಮುಂಚೆ ಎಲ್ಲ ಪ್ರಧಾನಮಂತ್ರಿಗಳು 25 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ರೆ, ಮೋದಿ ಒಬ್ಬರೇ 60 ಕೋಟಿ ಜನರಿಗೆ ಇಂಟರ್ನೆಟ್ ತಲುಪಿಸಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಸಾಧನೆ. ಅವತ್ತು 1 GB ಡಾಟಾ 300 ರೂಪಾಯಿ ಇತ್ತು, ಇವತ್ತು 1 GB ಡಾಟಾ 10 ರೂಪಾಯಿಗಿಂತ ಕಡಿಮೆ ಇದೆಯಲ್ಲ, ಅದು ಮೋದಿ ಮಾಡಿದ್ದು. ಮೋದಿನ್ ಬೈಯುವ ಎಲ್ಲ ಕಾಂಗ್ರೆಸ್ಸಿಗರು ಯೋಚನೆ ಮಾಡಿ, ಡಾಟಾ ರೇಟ್ ಕಡಿಮೆ ಕೊಟ್ಟಿದ್ದೇ ಅವರು ಅನ್ನೋದು ಒಂದು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಇಂತ ಏಕಲವ್ಯ ಮಾದರಿ ವಸತಿ ಶಾಲೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 100 ಮಾಡಿಕೊಟ್ರೆ, ನರೇಂದ್ರ ಮೋದಿ ಒಬ್ಬರೇ 600 ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಿಕೊಟ್ರು. ಈಗ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ, ನರೇಂದ್ರ ಮೋದಿ ಅವರ ಹತ್ರ ಇಷ್ಟೆಲ್ಲ ಸಾಧ್ಯವಾಗತ್ತೆ, ಕಾಂಗ್ರೆಸ್ನವರ ಹತ್ರ ಯಾಕಾಗೋದಿಲ್ಲ? ಏನಾದ್ರೂ ಉತ್ತರ?